ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಕ್ಷಿತಾ. ಇವತ್ತು ನಾನು ಮಂಗಳೂರು ಸ್ಟೈಲ್ ಅಲ್ಲಿ ಬಂಗಡೆ ಕರಿ ಹೇಗೆ ಮಾಡೋದಂತ ಹೇಳಿಕೊಡ್ತೀನಿ. ನಾನು ಮಾಡ್ತೀನಿ, ಬಟ್ ನನ್ನ ಅಜ್ಜಿಯಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಅವರಿಂದಲೇ ಇವತ್ತು ಮಾಡಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಈ ವಿಡಿಯೋನ. ಒಂದು ಮಿಕ್ಸಿ ಜಾರಿಗೆ ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಿಟ್ಟಿರುವ 10 ರಿಂದ 12 ತನಕ ಬೆಳಗಿ ಮೆಣಸು, 6 ದಳ ಬೆಳ್ಳುಳ್ಳಿ, 1 ಕಪ್ಪಷ್ಟು ತೆಂಗಿನ ತುರಿ, 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ, ಹಾಗೆ ಕರಿಬೇವು ಸೊಪ್ಪು. ಇದನ್ನು ಅವರು ಆಯಿಲಲ್ಲಿ ಮೊದಲೇ ಫ್ರೈ ಮಾಡ್ಕೊಂಡಿಟ್ಟಿದ್ದಾರೆ. ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಮೆಂತೆ, 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೀ ಸ್ಪೂನ್ ಅಷ್ಟು ಜೀರಾ, ಸ್ವಲ್ಪ ಹುಳಿ, ಅರ್ಧ ಆನಿಯನ್. ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ನಾವು ರುಬ್ತಾ ಬರಬೇಕು. ನೋಡಿ, ಇಷ್ಟು ಪೇಸ್ಟ್ ಆಗಿರಬೇಕು. ಇವಾಗ ನಾನಿಲ್ಲಿ 3 ಬಂಗುಡೆ ಮೀನು ತೊಗೊಂಡಿದ್ದೀನಿ. ಇದನ್ನು ಮತ್ತೆ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ತಾರೆ. ಅಂದರೆ ಒಂದು ಬಂಗುಡೆ ಮೀನಲ್ಲಿ 3 ಪೀಸಸ್ ಮಾಡ್ಬೋದು. ಇಲ್ಲಿ ನಾನು 1 ಟೊಮ್ಯಾಟೊ, 1 ಆನಿಯನ್, ಶುಂಠಿ, ಆಮೇಲೆ ಒಂದು 6-7 ನಾನು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ನೋಡಿ, ಇವಾಗ ಇಷ್ಟು ಪೀಸಸ್ ಮಾಡ್ಕೊಂಡಿದ್ದಾರೆ. ಇವಾಗ ಗ್ರೈಂಡ್ ಮಾಡ್ಕೊಂಡಿರುವ ಪೇಸ್ಟನ್ನು ಈ ಥರ ಒಂದು ಪಾತ್ರೆಗೆ ಹಾಕಬೇಕು. ಆಮೇಲೆ ಇವಾಗ ನಾವು ಕಟ್ ಮಾಡ್ಕೊಂಡಿರುವ ಆನಿಯನ್, ಟೊಮ್ಯಾಟೊ, ಜಿಂಜರ್, ಗ್ರೀನ್ ಚಿಲ್ಲಿ ಎಲ್ಲ ಹಾಕ್ಕೋಬೇಕು. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ಅಂದರೆ ನಿಮಗೆ ಎಷ್ಟು ರುಚಿಗೆ ಉಪ್ಪು ಬೇಕು ಅಷ್ಟು ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಗ್ಯಾಸಲ್ಲಿ ಇದು ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಇಡಬೇಕು. ಇದು ಬಾಯ್ಲ್ ಆಗ್ತಾ ಬರಬೇಕಾದ್ರೆ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರುವ ಈ ಬಂಗುಡೆ ಮೀನನ್ನು ಇದಕ್ಕೆ ಒಂದೊಂದಾಗಿ ಹಾಕಬೇಕು. ಮೀನು ಹಾಕಿ ಆದಮೇಲೆ ಒಂದು 5 to 10 ಮಿನಿಟ್ಸ್ ಮತ್ತೆ ಬಾಯ್ಲ್ ಆಗಲಿಕ್ಕೆ ಈ ಥರ ಇಡಬೇಕು. ಇವಾಗ ನೋಡಿ, ನಮ್ಮದು ಇವತ್ತಿದ್ದು ಬಂಗುಡೆ ಸಾಂಬಾರು ರೆಡಿ, ಅಂದರೆ ಬಂಗುಡೆ ಸಾರು ರೆಡಿಯಾಗಿದೆ. ಇದು ತುಂಬಾ ಈಸಿಯಾಗಿದೆ. ವಿದಿನ್ 10 ಮಿನಿಟ್ಸಲ್ಲಿ ನಾವು ಇದನ್ನು ಮಾಡ್ಕೋಬೋದು. ಅಂದರೆ ಮೊದಲೇ ನಾವು ಆಯಿಲಲ್ಲಿ ಕೊತ್ತಂಬರಿ, ಜೀರಾ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಟರೆ ತುಂಬಾ ಈಸಿಯಾಗಿರುತ್ತೆ ಮಾಡಲಿಕ್ಕೆ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್. ದೊಡ್ಡನ ಸ್ಪೆಷಲ್ ಬಂಗುಳದ ರೇಸ. ಬಾಯ್ ಬಾಯ್.